ಮೈಸೂರಿಗೆ ಪ್ರತಾಪ್ ಸಿಂಹಗಿಂತ ಬೆಟರ್ ಕ್ಯಾಂಡಿಡೇಟ್ ಇನ್ನೊಬ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಪರ್ಸ್ನಲಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ಆ ಮನುಷ್ಯ ಕೆಲಸಗಾರ. ಇವಾಗ ಏನಕ್ಕಪ್ಪ ಅವ್ರ ಮೇಲೆ ಕರ್ಸ್ ನೋಡ್ತಾ ಇದ್ದೀರಿ ಎಲ್ಲರೂ? ಅವ್ರ ಮೇಲೆ ಯಾಕೆ ವಾರೆ ನೋಟ? ಕೇಂದ್ರದಿಂದ ಫಂಡ್ಸ್ಗಳನ್ನು ತಗೊಂಡ್ಬಂದು ತನ್ನ ಕ್ಷೇತ್ರದಲ್ಲಿ ಹಂಚುವ ವಿಚಾರ ಬಂದಾಗ ಪ್ರತಾಪ್ ಸಿಂಹ ನಿಲ್ಲದಿಲ್ಲ, ಟಾಪಲ್ಲಿ ನಿಂತ್ಕೋತಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. MP ಎಲೆಕ್ಷನ್ಗೆ ಒಂಥರ ಎಣಿಸ್ತಾ ಇದ್ದೀವಿ ದಿನಗಳನ್ನು. ಯಾವಾಗ ಅನೌನ್ಸ್ ಮಾಡ್ತಾರೆ, ಯಾವಾಗ ಡೇಟ್ ಗೊತ್ತಾಗುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ, ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ. ಕಾಂಗ್ರೆಸ್ನವರಾಗಲೇ ಒಂದು ಇಷ್ಟು ಜನದ ಪಟ್ಟಿಯನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಒಂದಿಷ್ಟು ಕ್ಷೇತ್ರಗಳಲ್ಲಿ ಆಲ್ರೆಡಿ ಕೆಲಸ ಶುರುವಾಗ್ಬಿಟ್ಟಿದೆ, ಜನ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಕ್ಷೇತ್ರದಲ್ಲಿ ಅವರ ವೇಗ ಹೆಚ್ಚಿಸ್ಕೊಂಡಿದ್ದಾರೆ. BJPನೂ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಯಾವಾಗಲೂ BJPಯವರು ಸ್ವಲ್ಪ ತಡಾನೆ ಲಿಸ್ಟ್ ಅನೌನ್ಸ್ ಮಾಡೋದು, ಈ ಸಲನೂ ಸ್ವಲ್ಪ ಆರಾಮಾಗಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ತುಂಬ ಸದ್ದು ಮಾಡ್ತಾ ಇರೋದು ಈಗ ಮೈಸೂರಿನ BJP ಟಿಕೆಟ್. 2 ಸಲ MP, 2014, 2019 2 ಸಲ ಗೆದ್ದಂತಹ ಪ್ರತಾಪ್ ಸಿಂಹ ಇವರಿಗೆ ಈ ಸಲ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಅನ್ನುವ ಅರ್ಥದಲ್ಲಿ ಅಲ್ಲಲ್ಲಿ ಸುದ್ದಿ ಕೇಳಿ ಬರ್ತಾ ಇದೆ. ನಾನು ಹೇಳೋದು, ಇದೊಂದು ಚರ್ಚೆ ಮಾಡೋ ವಿಷಯನೇ ಅಲ್ಲ. ಮೈಸೂರಿಗೆ ಪ್ರತಾಪ್ ಸಿಂಹಗಿಂತ ಬೆಟರ್ ಕ್ಯಾಂಡಿಡೇಟ್ ಇನ್ನೊಬ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಎಸ್, ಐ ರಿಪೀಟ್, ಮೈಸೂರಿಗೆ ಪ್ರತಾಪ್ ಸಿಂಹಗಿಂತ ಬೆಟರ್ MP ಕ್ಯಾಂಡಿಡೇಟ್ ಅದು ಯಾವುದೇ ಪಕ್ಷದಲ್ಲಾದರೂ ನನ್ನ ಪ್ರಕಾರ ಇರಕ್ಕೆ ಸಾಧ್ಯನೇ ಇಲ್ಲ. 2 ಟರ್ಮ್ನಲ್ಲಿ ಅವ್ರು ಮಾಡಿರೋ ಕೆಲಸಗಳ ಪಟ್ಟಿ ಅದನ್ನೇ ಹೇಳ್ತಾ ಕೂತ್ರೆ ಅದಕ್ಕೆ ದಿನಗಳು ಬೇಕು. ಆ ಮನುಷ್ಯ, ನಾನು ಪರ್ಸ್ನಲಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ಆ ಮನುಷ್ಯನಿಗೆ ಅದೇನೋ ಅದು ಎಲ್ಲಿಂದ ಎನರ್ಜಿ ಬರುತ್ತೋ, ಎಲ್ಲಿಂದ ಆ ತಾಕತ್ತಿರುತ್ತೋ, ಏನಾದರೂ ಮಾಡ್ತಾನೆ ಇರಬೇಕು. ಪ್ರೆಸೆನ್ಸ್ ಹೆಂಗಿರುತ್ತೆ ಅಂತಂದರೆ ನೀವು ಯೋಚನೆ ಮಾಡಲ್ಲ. ಕೆಲಸದ ವಿಚಾರ ಬಂದಾಗ ಕೆಲಸ, ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಅಭಿವೃದ್ಧಿ, ದೇಶ ಧರ್ಮ ಅಂತ ಬಂದಾಗ ಅದರ ವಿಚಾರ. ಅದಕ್ಕೆ ಹೇಳೋದು ಫೈರ್ ಬ್ರ್ಯಾಂಡ್ ಅಂತ. ಅಂತಹ ಫೈರ್ ಬ್ರ್ಯಾಂಡ್ಗೆ ಟಿಕೆಟ್ ಸಿಗಬಾರ್ದು ಅಂತ ಯೋಚನೆ ಮಾಡೋದೇ ಮೊದಲ ಮೂರ್ಖತನ. ಫಸ್ಟ್ ಆಫ್ ಆಲ್ ಚಾನ್ಸೇ ಇಲ್ಲ. ನಾನು ಹೇಳೋದು ಇಲ್ಲಿ ಹೌದು, ಲೋಕಲ್ ಲೀಡರ್ಸ್ಗೆ ಕೆಲವರಿಗೆ ಅವ್ರ ಮೇಲೆ ಸ್ವಲ್ಪ ಅಂದರೆ ಅದು ಏನಂತಾರೆ, ಅದು ವಾರೆ ನೋಟ ಇದೆ, ಒಳಗೊಳಗೆ ಕುದೀತಾ ಇದೆ. ಕಾರಣ ಇದೆ, ಆ ಮನುಷ್ಯ ಯಾರಿಗೂ ಮುಖಾಮುಖಿ ನೋಡಲ್ಲ. ಹೇಳಬೇಕಾ, ಲೋಕಲ್ ಲೀಡರ್ಗೂ ಹೇಳ್ತಾರೆ, ಅವ್ರದೇ ಪಕ್ಷದವ್ರಿಗೂ ಹೇಳ್ತಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತೀರಾ ಅಂತ ಅವ್ರ ಪಕ್ಷದವ್ರಿಗೆ ಹೇಳ್ಬಿಡ್ತಾರೆ. ದೇಶ ಧರ್ಮ ಅನ್ನೋ ವಿಚಾರಕ್ಕೆ ಬಂದಾಗ, ದೇವಸ್ಥಾನಗಳು ಅಂತ ವಿಚಾರ ಬಂದಾಗ ಅವ್ರದ್ದು ಸರ್ಕಾರ ಅಧಿಕಾರದಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ ಅವ್ರ ವಿರುದ್ಧನೇ ನಿಂತ್ಕೊಂಡ್ಬಿಡ್ತಾರೆ. ತಲೆನೇ ಕೆಡ್ಸ್ಕೊಳ್ಳಲ್ಲ, ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಏನಾಗುತ್ತಾಗಲಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ, ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅತ್ಯಂತ ಕೆಳಮಟ್ಟದ ಅಂದರೆ ಕಮೆಂಟ್ ಸೆಕ್ಷನ್ಗಳಲ್ಲಿ ಹೋಗಿ ನೋಡಿದ್ರೆ ಕೀಳು ಮಟ್ಟದ ಫ್ಯಾಮಿಲಿ ಮೆಂಬರ್ಸ್ನು ಬಿಡದಂಗೆ ಮಾಡಿದ ಕಮೆಂಟ್ಗಳನ್ನು ಸಹಿಸ್ಕೊಂಡಿದ್ದಾರೆ. ಅದ್ರ ನಡುವೆನೂ ಮೈಸೂರನ್ನು ಉದ್ಧಾರ ಮಾಡಿದ್ದಾರೆ, ಕೊಡಗುಗೆ ಒಳ್ಳೇದು ಮಾಡಿದ್ದಾರೆ. ಅವ್ರು ಹೇಳ್ತಾ ಇರ್ತಾರೆ, ನನಗೆ ಬೇಕಾಗಿರೋದು ಮೋದಿಯವರ ಆಶೀರ್ವಾದ, ಚಾಮುಂಡೇಶ್ವರಿಯ ಆಶೀರ್ವಾದ ಮತ್ತು ಕಾವೇರಿ ತಾಯಿಯ ಆಶೀರ್ವಾದ ಅಷ್ಟೇ. ಅದು 3 ಇದ್ದರೆ ಸಾಕ್ರಿ, ಯಾರೇನು ಕೆಟ್ಟದ್ದು ಬಯಸೋಕ್ಕಾಗಲ್ಲ ಮನುಷ್ಯನಿಗೆ. ಪರ್ಸ್ನಲಿ ನನಗೆ ಗೊತ್ತು ರೀ, ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ಆ ಮನುಷ್ಯ ಕೆಲಸಗಾರ. ನೋ ಮ್ಯಾಟ್ರ್ ವಾಟ್, ಹಿ ಈಸ್ ಫ್ಯಾಂಟಾಸ್ಟಿಕ್ ವರ್ಕರ್. ಮತ್ತು ಕೆಲಸ ಮಾಡೋರು ಯಾವುದೇ ಪಕ್ಷದಲ್ಲಿದ್ದರೂ ಅವ್ರನ್ನೂ ಸಹಿತ ಹೊಗಳೋ ಮನುಷ್ಯ. DK ಸುರೇಶ್ ಅವ್ರ ಬಗ್ಗೆ ಇತ್ತೀಚೆಗೆ ವಿಸ್ತಾರ ಚಾನಲ್ಲೇನೋ ಹರೀಶ್ ಅವ್ರು ಕೇಳ್ತಾ ಇದ್ದಾಗ, DK ಸುರೇಶ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಯಾಕಂತಂದರೆ ಅವರು ಅದ್ಭುತ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡುವಂಥ ಕೆಲಸಗಾರ. ಯಾವ ಪಕ್ಷದವ್ರಿಗಿದೆ ರೀ ಆ ಬುದ್ಧಿ? ಇನ್ನೊಬ್ಬ ಪಕ್ಷದ ಸಂಸದ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವರನ್ನೂ ಹೊಗಳುವ ಬುದ್ಧಿ ಇನ್ಯಾವ ಪಕ್ಷದ ಯಾವ ಸಂಸದನಿಗಿದೆ ಹೇಳಿ? ಆ ಥರ ಮೈಂಡ್ಸೆಟ್ನ ಮನುಷ್ಯ, ತಲೆ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಇಲ್ಲಿ ಕೆಲವು ಲೀಡರ್ಗಳಿಗೆ ಅವ್ರು ನೋಡಿದ್ರೆ ಕೋಪ ಇರ್ಬೋದು, ಸಿಟ್ಟಿರ್ಬೋದು, ಸ್ವಲ್ಪ ಬೇಸರ ಇರ್ಬೋದು. ಆದರೆ ಕೇಂದ್ರದ ವಿಚಾರ ಬಂದಾಗ ದೆಹಲಿಯಲ್ಲಿ ಅವರ ತಾಕತ್ತು ಜೋರಾಗೇ ಇದೆ. ಹೈಕಮಾಂಡ್ನ ಜೊತೆಗೆ ಅವರ ಆತ್ಮೀಯತೆ, ಪ್ರೀತಿ ಅಥವಾ ಅವ್ರು ಗಳಿಸಿರುವ ಗೌರವ ಚೆನ್ನಾಗೇ ಇದೆ. ಮೈಸೂರಿಗೆ ಪೆರಿಫೆರಲ್ ರಸ್ತೆ ಇರ್ಬೋದು, ಎಕ್ಸ್ಪ್ರೆಸ್ ಹೈವೇ ಇರ್ಬೋದು. ಯಾರ ಪಾತ್ರ ಅದೆಲ್ಲ? 12-13 ರೈಲು ಹೊಸದಾಗಿ ಬಂದಿರೋದು ಮೈಸೂರಿಗೆ. ಯಾರು ಕೊಡುಗೆ ಅದು? ನೀರಿನ ವಿಚಾರ ಬರಲಿ, ರಸ್ತೆ ವಿಚಾರ ಬರಲಿ,
ಜನರ ಕುಂದು ಕೊರತೆಗಳ ವಿಚಾರ ಬರಲಿ, ಮೈಸೂರಿನ ಅಭಿವೃದ್ಧಿ ವಿಚಾರಕ್ಕೆ ಬರಲಿ, ಮೈಸೂರನ್ನು ಶುಚಿಯಾಗಿಡುವ ವಿಚಾರಕ್ಕೆ ಬರಲಿ, ಧರ್ಮದ ವಿಚಾರ ಬರಲಿ, ಹಬ್ಬದ ವಿಚಾರ ಬರಲಿ, ದಸರಾದಲ್ಲಿ ಮಹಿಷ ದಸರಾವನ್ನು ತಡೆಯುವ ವಿಚಾರದಲ್ಲಾಗಲಿ, ಎಲ್ರಿ ಆ ಮನುಷ್ಯ ಎಲ್ಲಿ ನಿಂತಿದ್ದೆಲ್ಲಿ, ಎಲ್ಲಿ ಸ್ಟಾಪ್, ನಾನೊಂದು ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೋಗಲಿ, ಅವ್ನು ಕಾಮನ್ ಹಾಕ್ಕೊಂಡಿಲ್ಲ. ಹೋಗ್ತಾ ಇರ್ತಾರೆ ಮನುಷ್ಯ, ನಡೆದಿದ್ದೇ ಹಾದಿ, ಆರಾಮಾಗಿ ಆನೆ ಥರ ತನ್ನ ಕೆಲಸ ತಾನು ಮಾಡ್ತಾ ಹೋದರು. ಇವಾಗ ಏನಕ್ಕಪ್ಪ ಅವ್ರ ಮೇಲೆ ಕೆಕ್ಕರ್ಸ್ ನೋಡ್ತಾ ಇದ್ದೀರಿ ಎಲ್ಲರೂ? ಅವ್ರ ಮೇಲೆ ಯಾಕೆ ವಾರೆ ನೋಟ? ರಾಜರು, ರಾಜಮನೆತನದವರು ಅಪಾರ ಗೌರವ ನಾವು ಇಡೀ ರಾಜ್ಯದವರು ಅವ್ರಿಗೆ ಕೊಡ್ತೀವಿ. ಅವರನ್ನು ಅದೇ ಗೌರವದಲ್ಲಿ, ಅದೇ ಅರಮನೆಯಲ್ಲಿ ಹಾಗೇ ಇಡಿ. ಅವರನ್ನು ಯಾಕೆ ರಾಜಕೀಯಕ್ಕೆ ಎಳೆತಂದು ನಿಮ್ಮ ಮಧ್ಯದಲ್ಲಿ ಸಿಕ್ಕಿಸಿ ಪಾಪ ಅವ್ರ ಮರ್ಯಾದೆನೂ ಅವ್ರ ಘನತೆಗೂ ಯಾಕೆ ಕೊರತೆ ತರ್ತೀರಾ, ಕಮ್ಮಿ ಮಾಡ್ತೀರಾ? ಜನಗಳ ಮಧ್ಯದಲ್ಲಿ ಯಾವಾಗಲೂ ಜನಗಳ ಜೊತೆಗಿದ್ದು ಜನಗಳ ಕೈಗೆ ಸಿಕ್ಕಿ ಆರಾಮಾಗಿ ಸಿಗೋದು ಪೊಲಿಟಿಷಿಯನ್ಸು. ಆ ಆರಂಭದಲ್ಲಿ ಪತ್ರಕರ್ತನಾಗಿದ್ದರು, ನಂತರ ಪಾಲಿಟಿಷಿಯನ್ ಆಗಿ ತನ್ನನ್ನು ತಾನು ಬದಲಾಯಿಸಿಕೊಂಡು, ರೂಢಿಸಿಕೊಂಡು, ವೃದ್ಧಿಸಿಕೊಂಡು ಅದ್ಭುತವಾಗಿ ತನ್ನನ್ನು ತಾನು ರೆಡಿ ಮಾಡ್ಕೊಂಡಿರೋ ಮನುಷ್ಯ ಪ್ರತಾಪ್ ಸಿಂಹ. ಅವ್ರಿಗೆ ಗೊತ್ತು, ಅವರೇ ಹೇಳ್ತಾರೆ, ರೇ ನಾನು ಒಬ್ಬ ಪತ್ರಕರ್ತ ರೀ, ನಂಗೆ ಮೈಸೂರಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಯೋಚನೆಯೂ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ನಾನು ಇವಾಗ 2 ಸಲ MP. ಹೌದು ರೀ, ಸುಮಾರು ಜನ ಹೇಳಿದ್ರೆ ಏನು ಬೆತ್ತಲೆ ಜಗತ್ತು ಬರ್ದಂಗ ಜಗತ್ತು ಬೆತ್ತಲೆ ಮಾಡಿಬಿಡೋದು. ಈಗ ಕೇಂದ್ರದಿಂದ ಫಂಡ್ಸ್ಗಳನ್ನು ತೊಗೊಂಬಂದು ತನ್ನ ಕ್ಷೇತ್ರದಲ್ಲಿ ಹಂಚುವ ವಿಚಾರ ಬಂದಾಗ ಪ್ರತಾಪ್ ಸಿಂಹ ನಿಲ್ಲದಿಲ್ಲ, ಟಾಪಲ್ಲಿ ನಿಂತ್ಕೋತಾರೆ. ಬೇಕು ಅಂದರೆ ಬೇಕು, ಅಲ್ಲೆಲ್ಲೋ ಇದೆಯಾ 1 ಕೋಟಿ 2 ಕೋಟಿ ತಗೊಂಬ, ಇಲ್ಲೇನೋ ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ, ತಗೋ ಇಲ್ಲೇನೋ ಒಂದು ಇದು ಮಾಡೋಣ, ಇಲ್ಲೇನೋ ಒಂದು ಇದನ್ನು ಮಾಡಿಸೋಣ. ಯಾರಿಗ್ರಿ ಇರುತ್ತೆ ಅಂತ ಹಠ? ಕೇಳ್ತಾಯಿದ್ರು, ನಾನು ಚಾಮುಂಡೇಶ್ವರಿಗೆ ಹರಕೆ ಹೊರೋದು, ಬೇಡ್ಕೊಳ್ಳೋದು, ನನಗೆ ಮನೆ ಕಟ್ಕೊಡು, ನನಗೇನೋ ಒಳ್ಳೇದು ಮಾಡು ಅನ್ನೋದಕ್ಕಲ್ಲ. ನಾನು ಬೇಡ್ಕೊಂಡಿದ್ದೀನಿ ಆ ತಾಯಿಯನ್ನು, ಮೈಸೂರಿಗೆ ಪಾಸ್ಪೋರ್ಟ್ ಕೇಂದ್ರ ಬರೋ ಥರ ನೋಡ್ಕೋ ತಾಯಿ ಅಂತ ಬೇಡ್ಕೊಂಡಿದ್ದೀನಿ. ಬಂತು ಮೊದಲ ಪಾಸ್ಪೋರ್ಟ್ ಸೇವಾ ಕೇಂದ್ರ, ಅಂದರೆ ಪೋಸ್ಟ್ ಆಫೀಸ್ ಜೊತೆಗೆ ಬರುವ ಏನು ಪಾಸ್ಪೋರ್ಟ್ ಕೇಂದ್ರ ಇದೆ, ಅದನ್ನು ದೇಶದ ಮೊದಲ ಕೇಂದ್ರ ಬಂದಿದ್ದು ಮೈಸೂರಿಗೆ. ಅದಕ್ಕೆ ಹರಕೆ ಹೊರ್ತಿದ್ದೀನಿ. ಕುಶಾಲನಗರಕ್ಕೆ ರೈಲು ಬರಬೇಕು ಅಂತ ಹರಕೆ ಹೊರ್ತೀನಿ. ರಸ್ತೆ ಸರಾಗವಾಗಲಿ ಅಂತ ಹರಕೆ ಹೊರ್ತೀನಿ. ಯಾರ್ರಿ ಯಾವಾಗಲೂ ನನಗಿಷ್ಟು ಬೇಕು, ನನಗಿಷ್ಟು ಕಾರ್ ಬೇಕು, ಇಷ್ಟು ಮನೆ ಬೇಕು, ನನ್ನ ಹೆಂಡತಿಗೆ ಇಷ್ಟು ಒಡವೆ ಬೇಕು ಅಂತ ಬೇಡ್ಕೊಳ್ಳೋ ರಾಜಕಾರಣಿಗಳ ಮಧ್ಯ ಈ ಮನುಷ್ಯ ವಿಭಿನ್ನವಾಗಿ ಕಾಣ್ತಾರ್ರಿ, ವಿಷನರಿಯಾಗಿ ಕಾಣ್ತಾರ್ರಿ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೇ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಬಂದರೆ ನಾನೂ ಸಹಿತ ಅದನ್ನೇ ಬೆಂಬಲಿಸುವವನು. ಯಾಕಂದರೆ ನಾನು ನೋಡಿದ್ದೀನಲ್ಲ, ಇಲ್ಲಿ ಎಲ್ಲ ಜಿಲ್ಲೆಗಳ MP ಗಳನ್ನು ನೋಡಿದಾಗ ಪ್ರತಾಪ್ ಸಿಂಹ ಸ್ಟ್ಯಾಂಡ್ ಅಲೋನ್ ಸಖತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತ ಅದು. ಅಂಥ ಲೀಡರ್ನ ನೀವು ಇದ್ದಕ್ಕಿದ್ದಂಗೆ ನಾವು ಟಿಕೆಟ್ ಕೊಡಲ್ಲ, ಟಿಕೆಟ್ ಬೇರೆಯವ್ರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂದ ತಕ್ಷಣ ಪಕ್ಷದ ಒಳಗಿರುವ ಕಾರ್ಯಕರ್ತರಿಗೆ ಭಯ ಶುರುವಾಗತ್ತೆ. ಏನಪ್ಪ ಇದು, 2 ಸಲ ಗೆದ್ದು ತನ್ನ ಛಾಪನ್ನು ಮೂಡಿಸಿರುವ ಒಬ್ಬ ವ್ಯಕ್ತಿಗೆ ಪಕ್ಷ ಟಿಕೆಟ್ ನಿರಾಕರಿಸುತ್ತೆ ಅಥವಾ ನಿರಾಕರಿಸಬಹುದು ಅನ್ನುವ ಮಾತು ಬರುತ್ತೆ ಅಂತಂದಾಗ ಕಾರ್ಯಕರ್ತರು ಸ್ವಲ್ಪ ಶಿವರಾಗ್ತಾರೆ, ನಡುತ್ತಾರೆ. ನಮ್ಮ ಪಕ್ಷದಲ್ಲಿ ಏನೋ ಎಡವಟ್ಟಾಗ್ತಿದೆ ಅಂತ. ಆ ಎಡವಟ್ಟುಗಳಾಗೋದು ಬೇಡ. ಆ ಎಡವಟ್ಟಾಗಕ್ಕೆ ವಿಜೇಂದ್ರ ಅವ್ರು ಬಿಡೋದು ಇಲ್ಲ. ಏನು ಹೇಳಿದ್ದೀನಿ ಕೇಳಿ, ಯಡಿಯೂರಪ್ಪನವರು ಬಿಡಲ್ಲ. ಟಿಕೆಟ್ ಸಿಗುತ್ತೆ, ಸಿಗಬೇಕು, ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.